ನಿನಾದನ ಸೀರಿಯಲ್ಲು ಬುಧವಾರ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ. ವೀರ ಗುಲಾಬಿನ ಕೇಳ್ತಿರ್ತಾನೆ, ಯಾಕೆ ಇಲ್ಲಿಗೆ ಬಂದೆ ಅಂತ. ನಿನ್ನನ್ನು ಸರಿಯಾಗಿ ಮಾತಾಡಿಸಿರ್ಲಿಲ್ವಲ್ಲ, ಅದಕ್ಕೆ ನಾನು ಬ್ಯಾಕ್ ಗೇಟಿಂದ ಬಂದಿದ್ದೀನಿ. ಇದೇ ಥರ ಕಂಟಿನ್ಯೂ ಆದರೆ ಇನ್ಮೇಲೆ ಫ್ರಂಟ್ ಗೇಟಿಂದನೇ ಬಂದುಬಿಡ್ತೀನಿ ಅಂತ ಗುಲಾಬಿ ಅಂತಾಳೆ. ಅದಕ್ಕೆ ನನಗೆ ಟಾರ್ಚರ್ ಕೊಡೋಕ್ಕ ಅಂತ ವೀರ ಅಂತಾನೆ. ನೀನು ನನ್ನನ್ನು ಸರಿಯಾಗಿ ಮಾತಾಡಿಸ್ತಿರ್ಲಿಲ್ವಲ್ಲ, ಅದಕ್ಕೆ ಬಂದೆ ಕಣೋ ಅಂತ ಗುಲಾಬಿ ಅಂತಾಳೆ. ಅದಕ್ಕೆ ವೀರ ಇದ್ದವನು, ಗುಲಾಬಿ ಉರಿಸ್ಬೇಡ ಅಂತ ವೀರ ಅಂತಾನೆ. ಅದಕ್ಕೆ ಗುಲಾಬಿ, ನೀನು ಈ ಥರ ಕೋಪ ಮಾಡಿಕೊಂಡ್ರೆ ಸ್ಮಾರ್ಟ್ ವಿಲನ್ ಥರ ಕಾಣಿಸ್ತೀಯ ಕಣೋ ಅಂತ ಮುಖಕ್ಕೆ ಹಿಂಗೆ ಅಂತಾಳೆ. ಸರಿ ಬರೋದು ಬಂದೆ, ವೇದ ನಂಬರ್ ಯಾಕೆ ತೊಗೊಂಡೆ ಅಂತ ಕೇಳಿದ್ದಕ್ಕೆ ನಮ್ಮ ಗುಲಾಬಿ ಇದ್ದವಳು, ನೀನೇನಾದರೂ ಕೈಕೊಂಡ್ರೆ ಅವಳ ಮುಖಾಂತನಾದರೂ ನಿಮ್ಮ ಮನೆಗೆ ಬರೋಕ್ಕೆ ತೊಗೊಂಡೆ, ನಿಮ್ಮ ಅಮ್ಮನೂ ಅವಳ ಮೂಲಕ ತಾನೇ ಮನೆಗೆ ಬಂದಿದ್ದು ಅಂತ ಗುಲಾಬಿ ಅಂತಾಳೆ. ಅದಕ್ಕೆ ವೀರ, ಬೇಡ ಗುಲಾಬಿ, ನಾನು ಹೇಳ್ತಿದ್ದೀನಿ ಇದೆಲ್ಲ ಚೆನ್ನಾಗಿರಲ್ಲ ಅಂತ ವೀರ ಅಂತಾನೆ. ಅದಕ್ಕೆ ಗುಲಾಬಿ, ನೀನೇನಾದರೂ ಕೈ ಕೊಟ್ಟೆ ಅಂದರೆ ನಾನು ವೇದಂಗೆ ಫೋನ್ ಮಾಡಿ ಅಳ್ತಾ ಎಲ್ಲ ವಿಷಯ ಹೇಳ್ತೀನಿ, ನಮ್ಮಿಬ್ಬರು ವಿಷಯನ. ಅವಾಗ ಅವಳು ನನ್ನನ್ನು ಫ್ರೆಂಡ್ ಗೇಟಿಂದ ಮನೆಗೂ ಕರೀತಾಳೆ, ನಮ್ಮಿಬ್ಬರಿಗೂ ಮದುವೆನೂ ಮಾಡಿಸ್ತಾಳೆ, ಅವಾಗ ನಾವಿಬ್ಬರು ಆರಾಮಾಗಿರ್ಬೋದು ಅಂತ ಗುಲಾಬಿ ಅಂತಾಳೆ. ಆಮೇಲೆ ನಮ್ಮಪ್ಪ ನಮ್ಮಿಬ್ಬರು ತಿಥಿನೂ ಮಾಡ್ತಾನೆ ಅಂತ ವೀರ ಅಂತಾನೆ. ಯಾಕೋ ಅಪ್ಪ ಅಂತ ಎದ್ರಕೊಂಡು ಸಾಯ್ತೀಯಾ ನೀನು, ಇಷ್ಟೊಂದು ಎದ್ರದಕ್ಕೆ. ಮತ್ತು ಅವ್ರು ನಿನಗೆ ಇನ್ನೂ ಈ ಚಿಕ್ಕ ಹುಡುಗನ ಥರ ಅಧಿಕಾರನೇ ನಿನ್ನ ಕೈಗೆ ಕೊಟ್ಟಿಲ್ಲ, ನಿನ್ನ ಕಾಲು ಕಸ ಮಾಡ್ಕೊಂಡಿರೋದು ಅಂತ ಗುಲಾಬಿ ಅಂತಾಳೆ. ಸ್ವಲ್ಪ ದಿನ ವೀರ, ನಾನು ಆ ಮನೆ ಬರೋವರೆಗೂ ಅಷ್ಟೇ, ನಾನೇನಾದರೂ ಮದುವೆ ಆಗಿ ನಿನ್ನ ಮನೆಗೆ ಬಂದೆ ಅಂದರೆ ನಿನಗೆ ನಾನು ನ್ಯಾಯ ಕೊಡಿಸ್ತೀನಿ ಅಂತ ಗುಲಾಬಿ ಅಂತಾಳೆ. ನೀನೇನು ನ್ಯಾಯ ಕೊಡಿಸೋದು ಬೇಡ, ನೀನೇನು ಮಾಡೋದು ಬೇಡ, ಮೊದಲಿನಿಂದ ಹೊರಟೋಗು ಅಂತ ವೀರ ಅಂತಾನೆ. ಯಾಕೆ ಹೋಗ್ಬೇಕು, ವೇದಂಗೆ ಫೋನ್ ಮಾಡಲಾ ಅಂತ ಬ್ಲಾಕ್ ಮೇಲ್ ಮಾಡ್ತಿರ್ತಾಳೆ ವೀರಂಗೆ ನಮ್ಮ ಗುಲಾಬಿ. ಹೇಳೋದು ಅರ್ಥ ಮಾಡ್ಕೋ ಗುಲಾಬಿ, ಅದಕ್ಕೆಲ್ಲ ಟೈಮ್ ಇದೆ, ನಾನು ನೋಡ್ಕೊತೀನಿ ಅದನ್ನೆಲ್ಲ ಅಂತ ವೀರ ಅಂದಾಗ, ಸರಿ ಆಯಿತು ಇವಾಗ ಹೋಗ್ತೀನಿ ನಾನು, ನಾಳೆ ಸಂಜೆ 7 ಗಂಟೆ ಒಳಗೆ ನೀನು ಬಂದು ನನ್ನ ಮನೆ ಬಾಗಿಲು ಬಡಿಲಿಲ್ಲ ಅಂದರೆ ಲಗೇಜೆಲ್ಲ ಪ್ಯಾಕ್ ಮಾಡಿಕೊಂಡು ಅದೇ ನಾಳೆ 7 ಗಂಟೆ ಒಳಗೆ ನಿನ್ನ ಮನೆ ಬಾಗಿಲು ನಾನು ಬಡಿತೀನಿ ಅಂತ ಧಮ್ಕಿ ಹಾಕಿ ಗುಲಾಬಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ನಮ್ಮ ವೇದ ಸೌಂದರ್ಯನ ಮೀಟ್ ಮಾಡ್ತಾಳೆ. ಸೌಂದರ್ಯ, ಚೆನ್ನಾಗಿದೆಯಾ ವೇದ, ಮನೇಲೆಲ್ಲ ಪರಿಸ್ಥಿತಿ ಹೆಂಗಿದೆ ಅಂತ ಕೇಳ್ತಾಳೆ. ಪರವಾಗಿಲ್ಲ ಅಕ್ಕ, ಇವಾಗ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದಾರೆ ಎಲ್ಲರೂ ಅಂತಾಳೆ. ವೈಶು ಇನ್ನೂ ಹಂಗೆ ಇದ್ದಾಳ ಅಂತ ಕೇಳ್ತಾಳೆ. ಇಲ್ಲ, ಅವಳು ನಿನ್ನೆನೇ ಅವಳನ್ನ ಕೂಲ್ ಮಾಡಾಯಿತು, ಚೇಂಜ್ ಮಾಡಾಯಿತು ಅಂತ ವೇದ ಅಂತಾಳೆ. ಹಾಗೆ ವೇದ, ಸ್ವಲ್ಪ ಸಮಯ ತಗೊಂಡ್ರೆ ವಿಕ್ರಮ್ ಹೆಂಗಿದ್ದಾನೆ, ವಿಕ್ರಮು ಅವರಿನ್ನೂ ಪರವಾಗಿಲ್ಲ, ಬಟ್ ಅವರಿನ್ನೂ ಸಂಪೂರ್ಣವಾಗಿ ಕದಾನ ವಿರಾಮನ ಘೋಷಣೆ ಮಾಡಿಲ್ಲ ಅಂತ ವೇದ ಅಂತಾಳೆ. ಹೋಗ್ಲಿ ಬಿಡು, ಸ್ವಲ್ಪ ಟೈಮ್ ತಗೊಂತಾರೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ನಗ್ತಾ ಇರ್ತಾರೆ. ಹಂಗೆ ಸ್ವಲ್ಪ ಬೇಜಾರು ಕೂಡ ಆಗ್ತಾಳೆ ವೇದ. ಏನಕ್ಕ, ನಾನು ಮಾಡಿರೋ ತಪ್ಪಾದರೂ ಏನಕ್ಕ, ಅಮ್ಮ ಮಗುನ ಒಂದು ಮಾಡಿರೋದೇ ತಪ್ಪ, ವಿಕ್ರಮ್ ಕೂಡ ನನ್ನನ್ನು ಅಷ್ಟು ನೀಟಾಗಿ ಮಾತಾಡಿಸ್ತಿಲ್ಲ ಇತ್ತೀಚೆಗೆ, ಅಲ್ದೇ ನನಗೆ ಒಂದೊಂದ್ಸಲಿ ಅನಿಸುತ್ತೆ ಇದೆಲ್ಲ ಮಾಡಿ ನನ್ನ ಗಂಡನ ನಾನು ಸ್ವಲ್ಪ ದೂರ ಕಳ್ಕೊಂಬಿಟ್ನಾ ಅಂತೇಳಿ. ಅದಂಗೆ ವೇದ, ಒಂದು ಮಾಡೋದು ತಪ್ಪಾಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟು. ಹೋರಾಟ ಓಕೆ ಕಣೆ, ಆದರೆ ಒಬ್ಬಳೇ ಓಡಾಡೋದಿದೆಯಲ್ಲ, ನನಗಂತೂ ಸಾಕಾಗಿ ಹೋಗ್ತಿದೆ ಅಂತ ವೇದ ಅಂತಾಳೆ. ಸ್ವಲ್ಪ ದಿನ ಮನೆಗೆ ಬಂದು ಹೋಗ್ತೀಯಾ ಅಂತ ಸೌಂದರ್ಯ ಕೇಳ್ತಾಳೆ. ಅಕ್ಕ, ನಾನೇನಾದರೂ ಮನೆಗೆ ಬಂದರೆ ಅಷ್ಟೇ ಕತೆ, ಇಲ್ಲಿ ಪರಿಸ್ಥಿತಿ ಇನ್ನೂ ಹದಗೆಟ್ಟೋಗ್ಬಿಡುತ್ತೆ ಅಂತ ಅಂತಾಳೆ. ಅದಕ್ಕೆ ಸೌಂದರ್ಯ, ಸರಿ ಹಂಗಾದ್ರೆ ನೀನು ಇಲ್ಲೇ ಇದ್ದು ಇವ್ರ ಮನಸ್ಸನ್ನೆಲ್ಲ ಒಂದು ಮಾಡಲೇಬೇಕು ಅಂತ ಸೌಂದರ್ಯ ಸಜೆಸ್ಟ್ ಮಾಡ್ತಾಳೆ. ನಾನು ಅದೇ ಕೆಲಸದಲ್ಲಿದ್ದೀನಿ ಕಣೆ, ಎಲ್ಲರ ಮನಸ್ಸನ್ನ ಸರಿ ಮಾಡೋ ಕೆಲಸದಲ್ಲೇ ಇದ್ದೀನಿ, ಆದರೂ ಸರಿ ಮಾಡೋ ಈ ಕೆಲಸದಲ್ಲಿ ಎಲ್ಲಿ ಎಲ್ಲರ ಮನಸ್ಸನ್ನು ಒಡೆದಾಕ್ಬಿಡ್ತೀನೋ ಅಂತ ಭಯ ಆಗ್ತಿದೆ ಕಣೆ ಅಂತ ಸೌಂದರ್ಯಂಗೆ ಹೇಳ್ತಾಳೆ ವೇದ. ಆಗ ನಮ್ಮ ಸೌಂದರ್ಯದೋಳು ಪಾಪ ತುಂಬ ಅವಳಿಗೆ ಧೈರ್ಯ ತುಂಬ್ತಾಳೆ. ಸ್ವಲ್ಪ ಸಮಯಕ್ಕೆ ಕಾಲ ಕೊಟ್ಟು ನೋಡು, ಅದು ಎಲ್ಲದೂ ಪರಿಸ್ಥಿತಿ ಸರಿ ಹೋಗುತ್ತೆ ವೇದ, ಹೆದರ್ಕೋಬೇಡ ಅಂತ ಹೇಳ್ತಾಳೆ. ಸರಿ ಕಣೆ ಆಯಿತು, ಬಾ ನೀನು ವಿಕ್ರಮ್ ಜೊತೆ ಮಾತಾಡು ಅಂತ ವೇದ ಅಂತಾಳೆ. ಅದರ ಅವಶ್ಯಕತೆ ಇಲ್ಲ, ಅವನಿಗೆ ಬದುಕಿನ ಎಂಥದೇ ಕಷ್ಟ ಬಂದ್ರೂ ನಾನು ಹೆಂಡ್ತಿ ನನ್ನ ಜೊತೆ ಇರ್ತಾಳೆ ಅನ್ನೋ ನಂಬಿಕೆ ಥರ ಮತ್ತೆ ಬರೋ ಥರ ನೀನು ಮಾಡಬೇಕು ವೇದ, ನೀನು ಅಲ್ಲಿವರೆಗೂ ಕಾಯಲೇಬೇಕು, ಅವನ ಮನಸ್ಸನ್ನು ನಿನ್ನ ಬದಲಾಯಿಸೋ ಶಕ್ತಿ ನಿನ್ನ ಪ್ರೀತಿಗೆ ಅಷ್ಟೇ ಇರೋದು ಅಂತ ನಮ್ಮ ಸೌಂದರ್ಯ ಅಂತಾಳೆ. ಆವಾಗ ನಮ್ಮ ವೇದಂಗೆ ಸ್ವಲ್ಪ ಧೈರ್ಯ ಬರುತ್ತೆ. ಈ ಕಡೆ ರೂಮಲ್ಲಿ ಏನೋ ಮಾಡ್ತಾ ಇರ್ತಾನೆ, ಅಲ್ಲಿ ವೇದ ಬಟ್ಟೆ ಮಡ್ಸ್ಕೊಳ್ಳೋ ಥರ ಹೋಗ್ತಾಳೆ. ಅವಳ ಮುಖ ನೋಡೋಕೆ ಹೋದ್ರೆ ತಿರುಗ್ತಾನೆ ಇರ್ತಾಳೆ ಆ ಕಡೆಗೆ. ಓಹೋ, ನೋಡ್ತೀನಿ, ಇನ್ನೂ ಎಷ್ಟು ದಿನ ನನ್ನ ನೋಡಿದ್ರೆ ಆ ಕಡೆ ತಿರುಗ್ತೀಯಾ ಅಂತ ವೇದ ಅಂತಾಳೆ. ಅದಕ್ಕೆ ವಿಕ್ರಮು, ನೀನು ಯಾವಾಗ ನನ್ನ ಬೆನ್ನಿಂದೆ ಇಂಥ ಕೆಲಸಗಳನ್ನೆಲ್ಲ ಮಾಡೋದು ನಿಲ್ಲಿಸ್ತೀಯ, ನಾನು ಅಲ್ಲಿವರೆಗೂ ಹಿಂಗೆ ಅಂತ ವಿಕ್ರಮ್ ಅಂತಾನೆ. ನಾನೇನೋ ಮಾಡಿದೆ, ನೀನೊಳ್ಳೆ ಸರಿಯಾದಿಯಲ್ಲ, ನಾನು ಏನು ಮಾಡಿದೆ ಅಂತ ತಪ್ಪು ಅಂತ ವೇದ ಕೇಳ್ತಾಳೆ. ಇನ್ನು ಏನು ಮಾಡಬೇಕು, ಈ ಚೂಜಿ ತೊಗೊಂಡು ನನ್ನ ಮನಸ್ಸಿಗೆ ಚುಸ್ತಿರೋದು ಸಾಕಾಗಿಲ್ವಾ ಅಂತ ವಿಕ್ರಮ್ ಅಂತಾನೆ. ಅದಕ್ಕೆ ವೇದ, ಇವಾಗೇನು ನೀನು ನನ್ನ ಜೊತೆ ಜಗಳ ಮಾಡಬೇಕಾ ಅಂತ ಅಂತಾಳೆ. ಅದಕ್ಕೆ ವಿಕ್ರಮು, ನಾನೇನಕ್ಕೆ ನಿನ್ನ ಜೊತೆ ಜಗಳ ಮಾಡಲಿ, ಈ ಮನೇಲಿ ನನಗಂತ ಇರೋದು ನೀನು ಒಬ್ಳೆ ತಾನೆ ಅಂತ ಅಂತಾನೆ. ಅದಕ್ಕೆ ವೇದ ಫುಲ್ ಖುಷಿಯಾಗಿ ನಗ್ತಾ ಇರ್ತಾಳೆ. ಬೇತಾಳ, ಯಾಕೆ ನಗ್ತಾ ಇರೋದು, ನನಗೂ ನಿನ್ನ ಜೊತೆ ಜಗಳ ಮಾಡೋಕ್ಕೆ ಇಷ್ಟ ಇಲ್ಲ, ಇನ್ನು ಮುಂದೆನಾದ್ರೂ ಈ ಬೇಡದೇ ಇರೋ ಸರ್ಪ್ರೈಸ್ನ ಕೊಡೋದನ್ನ ನಿಲ್ಲಿಸುವ. ಸರ್ಪ್ರೈಸಾ, ನಾನೇನು ಸರ್ಪ್ರೈಸ್ ಕೊಟ್ಟೆ, ಓಹೋ ನಿಮ್ಮ ಅಮ್ಮನ ಕರ್ಕೊಂಡು ಬಂದಲ್ಲ ಅದಾ, ಚೆನ್ನಾಗಿತ್ತಲ್ವಾ ವಿಕ್ರಮ್ ಸರ್ಪ್ರೈಸು, ಏನಕ್ಕೆ ನಗ್ತಿರೋದು ಅಂತೇಳಂದಿದ್ದಕ್ಕೆ, ಇವಾಗೇನು ನಾನು ಅಳ್ಬೇಕಾ ಅಂತಾಳೆ. ನೀನೆಲ್ಲಮ್ಮ ಅಳ್ತೀಯಾ, ಸಡನ್ನಾಗಿ ಸರ್ಪ್ರೈಸು ಅದು ಇದು ಕೊಟ್ಟು ನಮ್ಮನ್ನು ತಾನೇ ಅಳಿಸ್ತೀಯಾ, ನೋಡ್ತೀನಿ ಕಣೋ, ಇನ್ನು ಎಷ್ಟು ದಿನ ಅಂತ ಇದೊಂದೇ ವಿಷಯ ಇಟ್ಕೊಂಡು ಮೀಡಿಯಾದವ್ರ ಥರ ಎಳಿತೀಯ ಅಂತ. ಅದಕ್ಕೆ ವಿಕ್ರಮ್ ಇದ್ದು, ನನಗೆ ಕೋಪ ಕಡಿಮೆ ಆಗೋವರೆಗೂ, ಅಲ್ಲ ಕಣೋ, ನಿನಗೊಬ್ಬನಿಗೆ ಕೋಪ ಬರೋದು, ನಮಗೇನು ಯಾರಿಗೂ ಕೋಪ ಬರಲ್ಲ ಅಂದ್ಕೊಂಡಿದ್ಯಾ, ಹೌದು ನೀನು ನನ್ನನ್ನೇನು ಕೇಳಿದ್ರೆ ಏನು ಕೆಲಸ ಮಾಡೇ ಇಲ್ವಾ, ಏನೇ ಮಾಡಿದ್ದೀನಿ ಬೇತಾಳ ಅಂತ ಅಂದಕ್ಕೆ ಅದೇ ತಾಳಿ ಎತ್ತಿ ತೋರಿಸ್ತಾಳೆ. ಇದನ್ನು ಕಟ್ಟಿದೆಯಲ್ಲಪ್ಪ, ಅವಾಗ ನನ್ನನ್ನೇನು ಕೇಳಿದ್ಯಾ
ಅದು ಬೇರೆ ಇದು ಬೇರೆ ಅಂತ ವಿಕ್ರಮ್ ಅಂತಾನೆ. ಅದೆಂಗೋ ಅದು ಬೇರೆ ಇದು ಬೇರೆ ಆಗುತ್ತೆ, ನನ್ನ ಪರ್ಮಿಷನ್ ಇಲ್ಲದೆ ಕಟ್ಟಿದೆಯಾ ತಾನೆ, ಅದು ಬಲವಂತವಾಗಿ ಅಂತ ಅಂತಾಳೆ. ಬಲವಂತವಾಗಲ್ಲಮ್ಮ, ಅದು ನಾನು ಅವತ್ತು ಸ್ವಲ್ಪ ಟೈಟ್ ಆಗಿದ್ದೆ ಅಂತ ವಿಕ್ರಮ್ ಅಂತಾನೆ. ಓಹೋ, ಹಂಗಾದ್ರೆ ಅದು ನಿನ್ನ ಮಿಸ್ಟೇಕ್ ಅಲ್ಲ, ಎಣ್ಣೆ ಮಿಸ್ಟೇಕ್ ಅಲ್ವಾ? ನಾನು ತಪ್ಪು ಮಾಡಿಬಿಟ್ಟೆ. ನಾನು ಅವತ್ತು ರಿಸೆಪ್ಷನ್ ದಿನ ಫಸ್ಟು ಒಂಚೂರು ಎಣ್ಣೆ ಕುಡಿದ್ಬಿಟ್ಟು ಆಮೇಲೆ ಅಮ್ಮನ ಸ್ಟೇಜ್ ಮೇಲೆ ಕರ್ಕೊಂಬಂದಿದ್ರೆ ನಾನು ಎಣ್ಣೆ ಮೇಲೆ ಹಾಕ್ಬೋದಿತ್ತು. ನಾಚಿಕೆ ಆಗಲ್ವೇನೋ ಪರ್ಮಿಷನ್ ಇಲ್ದಿರ ತಾಳಿ ಕಟ್ಟಿ ಅದನ್ನು ಎಣ್ಣೆ ಮೇಲೆ ಹಾಕೋಕ್ಕೆ? ನಾನೇನು ಬೇಕು ಅಂತ ಮಾಡಲಿಲ್ಲ ಅಂತ ವಿಕ್ರಮ್ ಅಂತಾನೆ. ಮತ್ತು ನಾನೇನು ಬೇಕು ಅಂತ ಮಾಡಿದ್ನೇನೋ, ಆದರೆ ನನಗೆ ನೋವು ಆಯ್ತಲ್ಲ ಅಂತ ವಿಕ್ರಮ್ ಅಂತಾನೆ. ಈಗೇ ನಾನು ಸಾರಿ ಕೇಳಬೇಕಾ? ಅದೇ ಕಿತ್ತಾಡ್ತಾರೆ ಮತ್ತೆ. ನೋಡು ಎಷ್ಟು ಕೆಟ್ಟ ಬುದ್ಧಿ ನೋಡು, ನಾನು ನಿನಗೆ ಪರ್ಮಿಷನ್ ಇಲ್ಲದೆ ತಾಳಿ ಕಟ್ಟಿದ ಮೇಲೆ ಎಷ್ಟು ಸಲ ಸಾರಿ ಕೇಳಿದೆ, ನೀನು ಕೇಳಬೇಕು ತಾನೆ ಅಂತ ವಿಕ್ರಮ್ ಅಂತಾನೆ. ನೋಡು ವಿಕ್ರಮ್, ನೀನು ನನಗೆ ತಾಳಿ ಕಟ್ಟಿದ್ದು, ನಾನು ನಿನ್ನ ಪರ್ಮಿಷನ್ ಇಲ್ಲದೆ ಅಮ್ಮನ ಮನೆಗೆ ಕರ್ಕೊಂಬಂದಿದ್ದು, ಎರಡನ್ನೂ ತಗ್ಡಿಲಕ್ಕಿ ತೂಕ ಮಾಡಿದ್ರೆ ಎರಡು ಒಂದೇ ತೂಕ. ಸೊ ಅಲ್ಲಿಗೆ ಊಫಿ ಆಯಿತು, ಎರಡೂ ಸರಿ ಆಯಿತು ಅಂತ ವೇದ ಅಂತಾಳೆ. ಅದಕ್ಕೆ ವಿಕ್ರಮ್ ಇದೂ ಸಮ ಆಗಲ್ಲ ಕಣೆ ಬೆತ್ತಗಳ, ಇಬ್ಬರದು ತಗ್ಡಿಲಾಕಿ ತೂಗಿದ್ರೆ ನೀನು ಮಾಡಿರೋ ಕೆಟ್ಟ ಕೆಲಸನೇ 150 ಗ್ರಾಮ್ ಜಾಸ್ತಿ ಬರುತ್ತೆ ಅಂತ ಅಂತಾಳೆ. ಹಂಗಾದ್ರೆ ನೀನೇ 150 ಸರಿ ನನಗೆ ಸಾರಿ ಕೇಳಿಬಿಡು, ಸರಿ ಆಗುತ್ತೆ. ನಾನು ನಿನ್ನ ಹತ್ರ ಸಾರಿ ಕೇಳಲ್ಲ, ನಾನು ಕೇಳಲ್ಲ, ನೀನು ಕೇಳೆ ಅಂದ್ಕೊಂಡು ಜಗಳ ಮಾಡ್ಕೊಂಡು ಆ ಕಡೆ ಈ ಕಡೆ ತಿರ್ಕೊಂಡು ನಿಲ್ತಾರೆ. ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಇಬ್ಬರು ಒಂದೇ ಸರಿ ಸಾರಿ ಅಂತೇಳಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ. ಈ ಕಡೆ ರೇವಕಿ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಿರ್ತಾಳೆ. ಬರಲಿ ಅವಳಿಗೆ ಮಾಡ್ತೀನಿ ಅಂತ. ಅಮ್ಮ, ನಿನ್ನ ದೊಡ್ಡ ಮಗಳು ಆ ವೇದನ ಸಾಹಸ ಮಾಡಿ ಹಾಳಾಗೋದ್ಲು ಅಂತ ಐಶು ಅಂತಾಳೆ. ಅಷ್ಟೊತ್ತಿಗೆ ಬರ್ತಾಳೆ. ನೋಡಲ್ಲಿ ನಿನ್ನ ಬಂದ್ಲು ನಿನ್ನ ದೊಡ್ಡ ಮಗಳು ಅಂತ ಹೇಳ್ತಾಳೆ ಐಶು. ಅವಾಗ ಮುಗಿತಾ ಬೀದಿ ಎಲ್ಲ ತಿರುಗಿದ್ದು ಮುಗಿತಾ ಅಂತ ರೇವಕಿ ಅಂತಾಳೆ. ಅಮ್ಮ, ನಾನೇನು ಹಾದಿ ಬೀದಿಲೆಲ್ಲ ತಿರ್ಗಕ್ಕೆ ಹೋಗಿರಲಿಲ್ಲ, ವೇದ ಮನೆಗೆ ಹೋಗಿದ್ದೆ. ಅದೇ ಕಡೆ ನಾನು ಹೇಳ್ತಿರೋದು, ನನ್ನ ಶತ್ರು ಮನೆಗೆ ಹೋಗಿದೆಯಲ್ಲ, ನಿನಗೆಂತ ಬುದ್ಧಿ ಇಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಸೌಂದರ್ಯದಳು, ಅಮ್ಮ, ವೇದ ನಿನಗೆ ಶತ್ರು ಇರ್ಬೋದು, ಆದರೆ ನನಗಲ್ಲ. ಆವಾಗ ಉಮ್ಮನ ಗಂಡ ಇದ್ದವರು, ಆ ಮಗು ಮೇಲೆ ಏನಕ್ಕೆ ಹಂಗೆ ರೇವಕಿ ಜಗಳ ಮಾಡ್ತಿದ್ಯಾ, ಪಾಪ ಬಿಡು ಹೋಗ್ಲಿ ಅಂತ ಅಂತಾರೆ. ನೋಡಿ, ನಿಮ್ಮ ಮಗಳು ಅಡಬ್ಬೆ ಆ ವೇದ ಇದ್ದಾಳಲ್ಲ, ಅವಳು ಬೇರೆ ಮನೆಗೆ ಹೋದ್ರೂ ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಅವಳಿಂದ ನನ್ನ ಮಕ್ಕಳು ಇಬ್ಬರು ಕೂಡ ಹಾಳಾಗಿ ಹೋಗ್ತಿದ್ದಾರೆ ಅಂತ ರೇವಕಿ ಅಂತಾಳೆ. ಅದಕ್ಕೆ ನಮ್ಮ ಸೌಂದರ್ಯ, ಅಮ್ಮ, ಅವ್ರ ಮೇಲೆ ಯಾಕೆ ಗುಬೆ ಕೂರಿಸ್ತಿದ್ಯಾ ಸುಮ್ಮನೆ, ವೇದ ಏನು ನನ್ನನ್ನು ಕರೀಲಿಲ್ಲ, ನಾನೇ ಹೋದೆ ಅಂತ ಅಂತಾಳೆ. ನೋಡ್ದಾ ಆ ವೇದ ಕರೀಲಿಲ್ಲ ಅಂದ್ರೂ ನೀನೇ ಹೋಗಿದ್ಯಾ, ನಿನಗೆ ಮಾನ ಮರ್ಯಾದೆ ಇಲ್ವಾ ಅಂತ ರೇವಕಿ ಅಂತಾಳೆ. ಅಮ್ಮ, ವೇದ ಅಲ್ಲಿ ತುಂಬ ಕಷ್ಟ ಅನುಭವಿಸ್ತಿದ್ದಾಳೆ. ನಾನು ಅಲ್ಲಿದ್ದು ಅವಳಿಗೆ ಸೊಲ್ಯೂಷನ್ ಅಂತೂ ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ ಹೋಗಿ ಮಾತಾಡಿಸಿ ಅವಳಿಗೆ ಮಾರಲ್ ಸಪೋರ್ಟ್ ಆದರೂ ಕೊಟ್ಟರೆ ಅವಳಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂತ ಹೋಗಿದ್ದೆ ಅಂತಾಳೆ. ನಿನ್ನ ಜೀವನವೇ ಅಳಸಿ ನಾರ್ತಾ ಇದೆ, ನಿನಗೇನಕ್ಕೆ ಇನ್ನೊಬ್ರದ್ದು ಬಗ್ಗೆ ತಲೆ ತೋರಿಸೋದು ಅಂತ ರೇವಕಿ ಅಂತಾಳೆ. ಅಮ್ಮ, ವೇದ ಏನು ಕಂಡೋರಲ್ಲ, ಅವಳು ನಮ್ಮನೆಯವಳು, ನನ್ನ ತಂಗಿ, ಅವಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಅಂತಾಳೆ. ಅಕ್ಕ, ನೀನೇನು ಸಮಾಜ ಸೇವಕಿನಾ, ಕಂಡೋರು ಹೆಣ್ಮಕ್ಳು ಯಾರ್ಯಾರಿದ್ದಾರೆ ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಕೂರೋಕ್ಕೆ ಅಂತ ಐಶು ಅಂತಾಳೆ. ಐಶು, ಇವಳು ಸಮಾಜ ಸೇವಕಿನೇ, ಆದರೆ ನಮ್ಮನೆಯವ್ರ ಬಗ್ಗೆ ಅಲ್ಲ, ಆ ವೇದ ಅಡಬೆ ವೇದಂಗೆ ಅಷ್ಟೇ ಅಂತ ರೇವಕಿ ಅಂತಾಳೆ. ಐಶು, ನಿನಗೇನಕ್ಕೆ ಇಡೀ ದಿನ ಫೋನ್ ಇಟ್ಕೊಂಡು ಹಲ್ಕಿರ್ಕೊಂಡಿರ್ತೀಯಲ್ಲ, ನಾನೇನಾದರೂ ನಿನ್ನ ಬಗ್ಗೆ ಕೇಳಿದ್ದೀನಾ ಅಂತ ಸೌಂದರ್ಯ ಅಂತಾಳೆ. ನೋಡಮ್ಮ, ಏನೇನೋ ಹೇಳ್ತಾಳೆ ಅಂತ ಅವ್ರ ಅಮ್ಮಂಗೆ ಹೇಳ್ತಾಳೆ. ಅದಕ್ಕೆ ಏನೇನೋ ಹೇಳ್ತಿಲ್ಲ, ಇರೋದನ್ನೇ ಹೇಳ್ತಿರೋದು ಅಂತ ಸೌಂದರ್ಯ ಅಂತಾಳೆ. ಅದಕ್ಕೆ ರೇವಕಿ ಇದ್ದಾಳೆ, ಏಯ್ ಸಾಕು, ಬಾಯಿ ಮುಚ್ಚು, ನೀನೆಂತ ನನ್ನ ಮಗಳಿಗೆ ಹೇಳೋದು? ಮೊದಲು ನಾನು ಎಂತ ನಿನಗೆ ಹೇಳ್ತೀನಿ ಅನ್ನೋದನ್ನ ಫಸ್ಟ್ ಸರಿಯಾಗಿ ಕೇಳ್ಕೊ. ಇನ್ನು ಮುಂದೆ ಎಂತಾದರೂ ನನಗೆ ಕೇಳದೆ ಪರ್ಮಿಷನ್ ಇದ್ದಿರೋ ಹೊರಗೆ ಹೋದರೆ ನಿನ್ನ ಚರ್ಮ ಸುಲಿತೀನಿ, ಇದು ನನ್ನ ಮನೆ, ನಾನು ಹೆಂಗೆ ಹೇಳ್ತೀನೋ ಹಂಗೆ ಕೇಳಬೇಕು, ಗೊತ್ತಾಯ್ತಲ್ಲ ಅಂತ ರೇವಕಿ ಅಂತಾಳೆ. ಅದಕ್ಕೆ ಸೌಂದರ್ಯ ಇದ್ದಳು, ಈ ಮನೇಲಿ ಉಸಿರಾಡೋಕ್ಕೂ ನೀನು ಪರ್ಮಿಷನ್ ತೊಗೋಬೇಕು, ಈ ಥರ ಇರೋಕ್ಕೆ ನನಗಿಷ್ಟ ಇಲ್ಲ, ನಾನು ಇನ್ನು ಮುಂದೆ ಈ ಮನೇಲಿ ಇರಲ್ಲ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂದೇ ಬಿಡ್ತಾಳೆ. ರೇವಕಿ ಉಮಾ ಅವ್ರ ಕಡೆಗೆ ತಿರುಗಿ, ಎಂತ ಈಗ ಖುಷಿಯಾಗಿರ್ಬೇಕಲ್ವ ನಿಮಗೆ, ನನ್ನ ಮಗಳು ಕಿವಿಗೆ ಅದೆಂತ ಊದಿ ಕಳಿಸಿದಾಳೋ ಗೊತ್ತಿಲ್ಲ, ನೋಡಿ ಹೆಂಗೆ ಆಡ್ತಿದ್ದಾಳೆ ದೆವ್ವ ಮೆಟ್ತಂಗೆ, ಹೋಗಿ ಈಗ ತಂಬುಳಿ ಮಾಡಿ ಕುಡಿ ಹೋಗಿ ಅಂತ ಅಂತಾಳೆ. ಇಲ್ಲಿ ನೋಡ್ರಪ್ಪ, ಇಲ್ಲಿ ಅವ್ರ ಅತ್ತೆ ಟೀ ಕಾಯಿಸ್ತಾ ಇದ್ದಾಳೆ ಅಂದರೆ ಶಕುಂತಲಾ, ನಮ್ಮ ವೈಶು ವೇದ ಅಡುಗೆ ಮನೇಲಿ ಕುತ್ಕೊಂಡು, ಅತ್ತೆ ಆಯ್ತಾ, ಪರಿಮಳ ಇಲ್ಲಿವರೆಗೂ ಬರ್ತಿದೆ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತಾಳೆ. ಬಂದೆ ತಂದೆ ಬಿಟ್ಟೆ, ಕಾಫಿ ರೆಡಿ ಅಂತ ಶಕುಂತಲಾ ಕಾಫಿ ತರ್ತಾಳೆ. ಕಾಫಿ ಕುಡಿದು ನಮ್ಮ ವೇದ, ಅತ್ತೆ ಏನು ಚೆನ್ನಾಗಿ ಕಾಫಿ ಕಾಯಿಸಿದ್ರ, ಈ ಕಾಫಿ ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಏನಾದರೂ ಸಿಕ್ಕಿದ್ರೆ ನನ್ನ ಮೈಂಡ್ ಬೂಸ್ಟ್ ಆಗಿ ಇಡೀ ಯೂನಿವರ್ಸಿಟಿಗೆ ಫಸ್ಟ್ ಬಂದುಬಿಡ್ತಿದೆ ಅಂತ ವೇದ ಅಂತಾಳೆ. ಅಷ್ಟು ಚೆನ್ನಾಗಿದೆಯಾ ಅಂತ ಶಕುಂತಲಾ ಕೇಳ್ತಾಳೆ. ಸಖತ್ತಾಗಿದೆ ಅದಕ್ಕೆ ಅತ್ತೆ ಅಂತ ಅಂತಾಳೆ. ಅದಕ್ಕೆ ಆಫ್ಟರ್ ಆಲ್ ಕಾಫಿಗೆ ಇಷ್ಟೊಂದು ಯಾವುದೋ ದೇವಸ್ಥಾನಕ್ಕೆ ಹೋಗಿ ತೀರ್ಥ ನೀರನ್ನ ಕುಡ್ದಿರೋ ಥರ ಆಡ್ತಿದ್ದೀರ ಅಂತ ವೈಶು ಅಂತಾಳೆ. ಎಷ್ಟೋ ಕಷ್ಟಗಳನ್ನ ಸಂತೋಷದಿಂದ ಸ್ವೀಕರಿಸಿರೋ ಗಟ್ಟಿ ಮಾಡಿರೋ ಕಾಫಿ ಇದು, ತೀರ್ಥ ಅಂತಲೇ ಅನ್ಕೋ ಅಂತ ವೇದ ಅಂತಾಳೆ. ಹೊಗಳೋ ಕಾಂಪಿಟೇಷನ್ ಅಂದರೂ ಇಟ್ಟರೆ ನಿಮಗೆ ಫಸ್ಟ್ ಪ್ರೈಸ್ ಬರುತ್ತೆ ಅಂತ ಅಂತಾಳೆ. ಅಮೃತ ಅಂತ ಹೇಳೋಕ್ಕೆ ಅವಾರ್ಡ್ ಬೇಕಾ, ಅದಕ್ಕೆ ನಾನು ಮಾಡ್ಕೊಡೋ ಕಾಫಿ ಕುಡೀರಿ, ಕಳೆದೋಗ್ಬಿಡ್ತೀರಾ ಅಂತ ವೈಶು ಅಂತೇಳಿ. ಅಷ್ಟು ಚೆನ್ನಾಗಿ ಮಾಡ್ತೀಯಾ? ಅಷ್ಟು ಕೆಟ್ಟದಾಗಿ ಮಾಡ್ತೀನಿ. ಅಲ್ಲ ಅಮ್ಮ, ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ, ಮಗಳು ಯಾಕೆ ಹಿಂಗಾದ್ಲು ಅಂತ ಅಂತಾಳೆ. ಅದು ವೇದ, ಓದೋ ಮಕ್ಕಳು ಚೆನ್ನಾಗಿ ಓದಲಿ ಅಂತ ನಾನೇನು ಕೆಲಸ ಹೇಳ್ತಿರ್ಲಿಲ್ಲ ಅಂತ ಶಕುಂತಲಾ ಅಂತಾಳೆ. ಇನ್ಮೇಲೆ ನಮ್ಮ ವೈಶುಗೇನಾದರೂ ಮದುವೆ ಮಾಡಿ ಕಳಿಸಿದ್ರೆ ಅವರಮ್ಮ ಏನು ಕಳಿಸಿಲ್ಲ ಅಂತ ಬೈತಾರೆ, ನೀವು ಬೈಸ್ಕೊಳಕ್ಕೆ ರೆಡಿಯಾಗಿರಿ ಅಂತ ವೇದ ಅಂತಾಳೆ. ನಾನು ಒಂದು ಕೆಲಸ ಮಾಡ್ತೀನಿ, ಮದುವೆ ಆದಮೇಲೆ ನಮ್ಮ ಅಮ್ಮನ ನಾನು ಅವ್ರ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ವೈಶು ಅಂತಾಳೆ. ಯಾಕೆ ಬಂದ್ಬಿಡು, ನಮ್ಮತ್ತೆ ಕಣೆ ಅವರು, ನಾನು ಕಳಿಸಲ್ಲ ಅಂತ ವೇದ ಅಂತಾಳೆ. ಆಯಿತು ಬಿಡಮ್ಮ, ನಿಮ್ಮತ್ತೆನ ನೀನೇ ಇಟ್ಕೋ ಅಂತ ಅಂತಾಳೆ. ನಗ್ತಾ ಇರ್ತಾರೆ 3 ಜನನು. ಈ ಥರದ ನಗು ಹರಟೆ, ಈ ಥರದ ಸುಂದರ ಕ್ಷಣಗಳು ಮತ್ತೆ ಸಿಗ್ತವೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಮತ್ತೆ ಫ್ಲ್ಯಾಶ್ ಬ್ಯಾಕ್ ತೆಗಿತಾಳೆ ನಮ್ಮ
ಶಕುಂತ್ಲಾ. ಎಲ್ಲ ಸರಿ ಹೋಗುತ್ತೆ ಅಮ್ಮ, ಎಷ್ಟು ದಿನ ತಾನೇ ಮೋಡ ಅಲ್ಲೇ ಗುರಾಯಿಸ್ಕೊಂಡು ನೋಡುತ್ತೆ, ಕರ್ಗಿ ಮಳೆಯಾಗಿ ಅನಿಲೇಬೇಕಲ್ವಾ, ಎಲ್ಲ ಹೋಗ್ತಾ ಹೋಗ್ತಾ ಸರಿಯಾಗುತ್ತೆ ಅಂತ ವೇದ ಅಂತಾಳೆ. ವೇದ ನಿನ್ನ ಮುಂದೆ ಯಾರು ತಾನೇ ಕಲ್ತಾರ ಇರ್ತಾರೆ, ಎಲ್ಲರೂ ಕರಗಲೇಬೇಕು. ಇನ್ನು ಮುಂದೆ ಒಂದು ಕೆಲಸ ಮಾಡು ವೇದ, ಯಾರು ಅಡುಗೆ ಕಲಿಸಿದಪ್ಪ ಅನ್ಬೇಕು, ವೈಶುಗೆ ಗಂಡನ ಮನೆಗೆ ಹೋಗೋದ್ರೊಳಗೆ ನೀನೇ ಟೀ ಕಾಫಿ ಊಟ ಎಲ್ಲ ಕಲಿಸ್ಕೊಡ್ಬೇಕು ಅಂತ ಶಕುಂತಲ ಅಂತಾಳೆ. ಸರಿ ಬಿಡಮ್ಮ, ನಾನು ಇನ್ಮೇಲೆ ಕಾಲೇಜಿಗೆ ಹೋಗಲ್ಲ, ಅದಕ್ಕೆ ಜೊತೆ ಬರೀ ಅಡುಗೆ ಕೆಲಸ ಕಲಿತೀನಿ ಅಂತ ನಗ್ತಾ ಇರ್ತಾಳೆ. 3 ಜನ ತುಂಬ ಖುಷಿಯಾಗಿ ಇರ್ತಾರೆ. ಇನ್ನೊಂದು ಕಡೆ ಗುಲಾಬಿ ಬ್ಲಾಕ್ ಮೇಲ್ ಮಾಡ್ತಿರ್ತಾಳೆ, ನಿನ್ನ ಮನೆಗೆ ಬಾ ಅಂದರೆ ಬರಲಿಲ್ಲ, ನಾನು ಇವಾಗ ವೇದಂಗೆ ಹೋಗಿ ಫೋಟೋಸ್ ಎಲ್ಲ ತೋರಿಸ್ತೀನಿ ಅಂತ. ಡಿಲೀಟ್ ಮಾಡು ಫೋಟೋಸ್ನ ಅಂತ ವೀರ ಅಂತಾನೆ. 1 2 ಇದ್ದರೆ ಡಿಲೀಟ್ ಮಾಡ್ಬೋದು, 108 110 ಎಷ್ಟೊಂದಿದೆ ಅಂತ ಅಂತಾನೆ. ಡಿಲೀಟ್ ಮಾಡೋಕೆ ಹೋಗ್ತಾನೆ ವೀರನೇ. ಮಾಡು ಡಿಲೀಟ್ ಮಾಡ್ತಿದ್ಯಾ, ಇಂಥದ್ದನ್ನು ಎಲ್ಲೆಲ್ಲೋ ಕಾಪಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅಂತ ಬ್ಲಾಕ್ ಮೇಲ್ ಮಾಡ್ತಾಳೆ. ಈ ಕಡೆ ಶೆಟ್ರ್ ಮೀಟ್ ಮಾಡೋಕ್ಕೆ ದಾಮೋದರ ಬಂದಿರ್ತಾನೆ. ನಾವು ಮಾಡಿರೋ ಇಷ್ಟು ಸಣ್ಣ ತಪ್ಪಿಗೆ ಇಷ್ಟೊಂದು ದೊಡ್ಡ ಶಿಕ್ಷಣ, ನೀವು ಯಾಕೆ ಒಂದ್ಸಲಿ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ನಂಬಾರ್ದು, ನಮಗೆ ಡೀಲ್ ಕೊಡಬಾರ್ದು ಅಂತ ಕೇಳ್ತಾನೆ. ಈ ರೌಡಿಸಮಲ್ಲಿ ಸಣ್ಣ ತಪ್ಪು ದೊಡ್ಡ ತಪ್ಪು ಅಂತ ಇರಲ್ಲ ದಾಮೋದರ್, ಈ ಅಡುಗು ಮುಳುಗಕ್ಕೆ ಬರೀ ಸಣ್ಣ ಹೋಲ್ ಸಾಕು ಅಂತೇಳಂತಾನೆ. ಈ ಮನುಷ್ಯ ಅಂದಮೇಲೆ ಎಲ್ಲ ತಪ್ಪು ಮಾಡೇ ಮಾಡ್ತಾರಲ್ಲ, ದಯವಿಟ್ಟು ಇದೊಂದ್ಸಲಿ ಕ್ಷಮಿಸಿ ಅಂತ ದಾಮೋದರ್ ರಿಕ್ವೆಸ್ಟ್ ಮಾಡ್ಕೊತಾನೆ. ಅದಕ್ಕೆ ಶೆಟ್ಟಿ ಇದ್ದೋನು, ಸುಮ್ಮನೆ ಇಲ್ಲಿಂದ ಹೋಗ್ಬಿಡು ದಾಮೋದರ್, ಸುಮ್ಮನೆ ನನಗೆ ಕೋಪ ಬರೆಸ್ಬೇಡ ಅಂತ ಶೆಟ್ಟಿ ಅಂತಾನೆ. ಮೊದಲೆಲ್ಲ ನಿಮಗೋಸ್ಕರ ನಾನು ಎಂತೆಂಥ ಕೆಲಸ ಮಾಡಿಲ್ಲ, ನಿಮಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿಲ್ಲ ಅಂತೇಳಿ ಅಂತಾನೆ. ಅದಕ್ಕೆ ಏನು ಬಿಟ್ಟಿಯಾಗಿ ಮಾಡಿದೀಯಾ, ಕಂತ ಎಣಿಸ್ಕೊಂಡಿಲ್ವಾ, ಕುದುರೆ ಯಾವಾಗಲೂ ಗೆಲ್ತಿತ್ತು ಅಂತ ವಯಸ್ಸಾದ್ಮೇಲೂ ಅದಕ್ಕೆ ಮೇವು ಹಾಕೊಂಡು ಮನೇಲಿ ಇಟ್ಕೊಳ್ಳೋಕ್ಕಾಗುತ್ತಾ ಅಂತ ಶೆಟ್ಟಿ ಅಂತಾನೆ. ಅದಕ್ಕೆ ದಾಮೋದರ್, ಅಷ್ಟು ಕೀಳವಾಗಿ ಮಾತಾಡಬೇಡಿ ಶೆಟ್ರೆ, ನಮಗಿನ್ನೂ ಡಿಮ್ಯಾಂಡ್ ಕಡಿಮೆ ಆಗಿಲ್ಲ, ನೀನಿನ್ನೂ ಭ್ರಮೇಲಿದೆಯಾ ದಾಮೋದರ್ ಅಂತ ಶೆಟ್ಟಿ ಅಂತಾನೆ. ನಾವಿನ್ನೂ ನಮ್ಮ ತಾಕತ್ತು ಕಳ್ಕೊಂಡಿಲ್ಲ, ಯಾವುದಾದ್ರೂ ಒಂದು ಸಣ್ಣ ಡೀಲ್ ಕೊಡಿ, ನಾನು ತೋರಿಸ್ತೀನಿ ನಾವೇನು ನಮ್ಮ ತಾಕತ್ತೇನು ಅಂತ ದಾಮೋದರ್ ಅಂತಾನೆ. ನಿಮಗೆ ನನ್ನ ಮೇಲೆ ನಂಬಿಕೆ ಬರಬೇಕು ಅಂದರೆ ನಾನು ಏನು ಮಾಡಬೇಕು ಹೇಳಿ ಅಂತ ದಾಮೋದರ್ ಕೇಳ್ತಾನೆ. ನೀನು ನನ್ನ ಕೈ ಕಾಲು ಇಟ್ಕೊಂಡ್ರು ನಾನು ಇನ್ಮೇಲೆ ನಿನ್ನ ನಂಬಲ್ಲ, ಯಾವುದೇ ಡೀಲ್ನ ನಿನಗೆ ಕೊಡಲ್ಲ. ಅಂದರೆ ಇಷ್ಟು ದಿನ ನಾನು ನಿಮಗೆ ಇಟ್ಟಿದ್ದ ನಿಯತ್ತಿಗೆ ಬೆಲೆನೇ ಇಲ್ವಾ ಅಂತೇಳಿ ಶೆಟ್ಟಿನ ಕೇಳ್ತಾನೆ. ಬೆಲೆನಾ ಅಂತೇಳಿ ಪರ್ಸ್ ತೆಗೆದು ₹2 ನೋಟ್ನ ಅವ್ನ ಕೈಲಿ ಕೊಟ್ಬಿಟ್ಟು, ತಗೋ ಅಲ್ಲಿ ಹೋಗ್ತಾ ದಾರೀಲಿ ಲಾಲಿಪಾಪ್ ತಿಂದ್ಕೊಂಡು ಹೋಗು ಅಂತ ಅವ್ನ ಮುಖದ ಮೇಲೆ ದುಡ್ಡು ಎಸ್ತು ಹೋಗ್ಬಿಡ್ತಾನೆ ಶೆಟ್ಟಿ. ಸಖತ್ ಕೋಪ ಬರುತ್ತೆ ದಾಮೋದರನ್ಗೆ. ಇದಿಷ್ಟು ನೋಡಿ ಇವತ್ತಿನ ಸಂಚಿಕೆ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸಂಚಿಕೆಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಎಲ್ರಿಗೂ.